ಕದನ ವಿರಾಮದ ಘೋಷಣೆಯಾಗಿದ್ರೂ ಕೂಡ ಇನ್ನೂ ದೇಶದಲ್ಲಿ ಗ್ಯಾಸ್ನ ಅಭಾವದಿಂದ ಉಂಟಾಗಿರುವಂತಹ ಸಮಸ್ಯೆ ಸರಿ ಹೋಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಸಚಿವ ಕೆಎಚ್ ಮುನಿಯಪ್ಪ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಗ್ಯಾಸ್ ಅಭಾವದಿಂದ ಸಾವಿರಾರು ಕುಟುಂಬಗಳು ಬೇಡಿಗೆ ಬಿದ್ದಿದ್ದಾವೆ. ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ. ಕೇಂದ್ರವೇ ಹೊಣೆ. ಗ್ಯಾಸ್, ಪೆಟ್ರೋಲ್ ಎಲ್ಲದಕ್ಕೂ ಕೇಂದ್ರ ಸರ್ಕಾರವೇ ಹೊಣೆ. ಆದರೆ ಗ್ಯಾಸ್ ಹಂಚಿಕೆಯ ವಿಚಾರದಲ್ಲಿ ಕೇಂದ್ರ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ಅನ್ನುವಂತಹ ಆರೋಪವನ್ನ ಕೆಎಚ್ ಮುನಿಯಪ್ಪ ಮಾಡಿದ್ದಾರೆ. ಇನ್ನು ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟವಾದ್ರೆ ಅದು ರಾಜ್ಯಗಳ ಜವಾಬ್ದಾರಿ, ಅದು ನಾವು ಗಮನಿಸಬೇಕು. ಏಜೆನ್ಸಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ರೆ ಅದು ನಮ್ಮ ಜವಾಬ್ದಾರಿ, ನಾವು ಅದನ್ನ ಗಮನಿಸಬೇಕು. ಅದನ್ನ ಹೊರತುಪಡಿಸಿದಂತೆ ಪೆಟ್ರೋಲ್ ಹಾಗೆ ಗ್ಯಾಸ್ ಪೂರೈಕೆ ಕಂಪ್ಲೀಟ್ಲಿ ಕೇಂದ್ರದ ಅಂಡರ್ನಲ್ಲಿ ಬರುತ್ತೆ ಅಂತ ಹೇಳಿ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯಿಸಿದ್ದಾರೆ. ಈ ಗ್ಯಾಸ್ ಇದೆಯಲ್ಲ, ಇವರು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ. ಇದನ್ನ ಸರಿಯಾಗಿ ಸರಿತೂಗಿಸಲ್ಲ. ಯಾಕಂದ್ರೆ ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. 13,500 ಕೋಟಿ ಪಾರ್ಲಿಮೆಂಟಲ್ಲಿ ಅನೌನ್ಸ್ ಮಾಡ್ತಾರೆ. ಅಪ್ಪರ್ ಭದ್ರಾ 5,000 ಕೋಟಿ ಕೊಡ್ತೀವಿ, ಕೆರೆಗಳಿಗೆ ಇದು ಉಳೆತ್ತೋದಕ್ಕೆ 3,000 ಕೊಡ್ತೀವಿ, ಮತ್ತು ಪೆರಿಫೆರಲ್ ರೋಡ್ಗೆ 3,000, 6,000, 11,300 ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಆಗಿದ್ದಂಥ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಅಭಿನಂದನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಮತ್ತೆ ಇಲ್ಲಿವರೆಗೂ ಒಂದು ಬಿಡಿಗಾಸು ಕೊಡಲಿಲ್ಲ. ಅದರ ಅರ್ಥ ಏನು? ಮಲ್ತಾಯಿ ಧೋರಣೆ. ಕರ್ನಾಟಕ ರಾಜ್ಯ ಇವತ್ತು ರಾಷ್ಟ್ರದಲ್ಲಿ 2ನೇ ರಾಜ್ಯ GST ಸುಂಕ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ಆದರೂ ಕೂಡ ಅವರು ರಾಜಕೀಯವಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಇದನ್ನು ಮಾಡಿಕೊಡ್ದು ಯಾರು ನಿಜವಾಗ್ಲೂ ಕೂಡ ಟ್ಯಾಕ್ಸು ಕೊಡ್ತಾ ಇದ್ವಿ. ಜೊತೆಗೆ ನಮಗೆ ಇಲ್ಲಿ ಭಾಳ ಅಭಿವೃದ್ಧಿ ಪಥದಲ್ಲಿರುವಂಥ ಸಿಟಿಯಲ್ಲಿ 20-30% ಜನ ಹೊರ ರಾಜ್ಯದವರು, ಹೊರ ದೇಶದವರು ಇದ್ದಾರೆ. ಅವರು ಹೋಟ್ಲ್ ಮೇಲೆ ಅವಲಂಬಿಸಿರ್ತಾರೆ. ಅವರ ಜೀವನ, ಅವರ ಊಟ, ವಸತಿ ಎಲ್ಲ ಅವರಿಗೆ ಸರಿಯಾಗಿ ಗ್ಯಾಸ್ ಕೊಡ್ತಿರಿದ್ರೆ ಅವ್ರು ಎಲ್ಲಿ ಹೋಗಬೇಕು? ಇಂಥ ಇಂಪಾರ್ಟೆಂಟರಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಅವ್ರು ಮಾಡಬೇಕಾಗ್ತು ಇಲ್ಲ. ಅದರಿಂದ ಅವರಿಗೆ ಮಲ್ತಾಯಿ ಧೋರಣೆ ಅಂತ ಹೇಳ್ತಾರೆ. ಅವ್ರ ರುಜುವಾತ ಇದೆಯಲ್ಲ, ಮಲ್ತಾಯಿ ಧೋರಣೆ ಮಾಡಿದ್ದಾರೆ. ಇದರಲ್ಲಿ ಮಾಡಬಾರ್ದು, ಇದು ಜೀವನದ ಬದುಕು. ಅದರಿಂದ ಪತ್ರ ಬರೆದಿದ್ದೀನಿ, ನೋಡೋಣ, ನಾಳೆ ಮತ್ತೆ ಭೇಟಿಯಾಗೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.